ವಿಜಯಪುರ ವಿದ್ಯಾರ್ಥಿಯು ತಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ಗುರಿ ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗೋಪಾಲಯ್ಯ ಹೇಳಿದರು. ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಕ್ರಾಸ್ ಬಳಿ ಇನ್ಸ್ಪೈರ್ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಪ್ರಥಮ ದರ್ಜೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಶುಭಾರಂಭ ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳಲು ನಿಮಗೆ ಸುವರ್ಣ ಅವಕಾಶ. ಈ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುವ ಸಮಯ ನಿಮ್ಮದು. ಗುರಿ ಇದ್ದರೆ ಸಾಲದು, ನಿಮ್ಮ ಹಿಂದೆ ಒಬ್ಬ ಗುರು ಇದ್ದರೆ ಸಾಧನೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಪ್ರಥಮ ದರ್ಜೆ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಉತ್ತಮ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಅದೇ ನಮಗೆ ಗೌರವ. ವಿದ್ಯಾರ್ಥಿಗಳು ಓದುವ ಕಡೆ ಹೆಚ್ಚು ಗಮನ ಕೊಟ್ಟು ಓದಿದರೆ ಉತ್ತಮ ಅಂಕ ಗಳಿಸಲು ಸಾಧ್ಯವಾಗುತ್ತದೆ. ಇಂದಿನ ಯುವ ಸಮೂಹ ಬೇರೆ ಕಡೆಗೆ ಹೋಗುತ್ತಿರುವುದು ಕಂಡರೆ ಬೇಸರವಾಗುತ್ತದೆ. ದೊಡ್ಡ ಕಾಲೇಜುಗಳಲ್ಲಿ ಇಂತಹ ಡ್ರಗ್ಸ್ ದಾಸರಾಗಿ ತೊಡಗಿಕೊಂಡು ಯುವ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ಘಟನೆಗಳು ನಡೆಯದಂತೆ ಉಪನ್ಯಾಸಕರು, ಶಾಲಾಡಳಿತ ಮಂಡಳಿ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಉಪನ್ಯಾಸಕರ ಮೇಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಹಾಗೂ ಪೃಥ್ವಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶಿಲ್ಪಾ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಜರಿದ್ದರು. ಕಳೆದ ಸಾಲಿನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ನೆಕ್ಸ್ಟ್ ಅರ್ಜುನ್ ಸರ್ಜಾ ಕೇಳಿರ್ಬೋದು, ಅವನ ಫೈಟಿಂಗ್ ಸ್ಟೈಲ್ ಸ್ವಲ್ಪ ಫಾಲೋ ಮಾಡಿದೆ ನಾನು. ಮತ್ತೆ ರವಿಚಂದ್ರನ್ ಸಿನಿಮಾಗಳು ಅವು ಯಂಗ್ಸ್ಟರ್ಸ್ ಅವಾಗ ಇನ್ನು ಮೊದಲಿಗೆ ಹೇಳಬೇಕಾದ್ರೆ ಇವಾಗ ಶುಭಾರಂಭ ಅಂದ್ರೆ ಇಲ್ಲಿ ಬಂದಿರೋರಿಗೆ ಅಂದ್ರೆ ಡಿಗ್ರಿ ಸೇರ್ಕೊಂಡು ಓದೋರಿಗೆ ಶುಭಾರಂಭ, ಇಲ್ಲಿಂದ ಡಿಗ್ರಿ ತಗೊಂಡು ಹೊರಗಡೆ ಹೋಗೋರಿಗೆ ಶುಭಾರಂಭ. ಆರಂಭ ಅನ್ನೋದು ತಪ್ಪು ಸರಿಯಾಗಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ಗುರಿ ಯಾವ ತರ ಇರಬೇಕು? ನಿಮ್ ಲೈಫಲ್ಲಿ ಒಂದು ಗುರಿ ಅಂತ ಇಟ್ಕೊಂಡಿರ್ತೀರಿ. ಯಾವ ರೀತಿ ಇಟ್ಕೊಂಡಿರ್ಬೇಕು? ಯಾವ ಗುರಿ ಇಟ್ಕೊಂಡಿರ್ಬೇಕು ಅಂದ್ರೆ ನೀವು ಅನ್ಕೊಂಡಿರೋ ಗುರಿ ರೀಚ್ ಆಗಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ನಾನು IAS ಆಫೀಸರ್ ಆಗಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ತಹಸೀಲ್ದಾರ್ ಆಗಬೇಕು ಅಂತ ಗುರಿಗಳು ಇಟ್ಕೊಂಡಿರ್ತೀರಿ. ಇನ್ನು ಕೆಲವರು ನಾನು FD ಆದ್ರೆ ಸಾಕು, ಕ್ಲರ್ಕ್ ಆದ್ರೆ ಸಾಕು ಅಂತಿರ್ತಾರೆ. ಬಟ್ ಆ ಗುರಿ ಯಾವ ತರ ಇರಬೇಕು ಅಂತಂದ್ರೆ ದೊಡ್ಡದಿರಬೇಕು ಗುರಿ ನಮ್ದು. ಫಸ್ಟ್ ಅಂದ್ರೆ ಆರ್ಚರಿ ಕಾಂಪಿಟೇಷನ್ ಅಲ್ಲಿ ನೋಡಿರ್ಬೋದು ನೀವು, ಅದರಲ್ಲಿ ಟಾರ್ಗೆಟ್ ಮೇಲೆ ಸಣ್ಣ ಸರ್ಕಲ್ ಹೋಗ್ತಾ ಹೋಗ್ತಾ ರೇಡಿಯಸ್ ಜಾಸ್ತಿ ಆಗ್ತಾ ದೊಡ್ಡ ಸರ್ಕಲ್ಸ್ ಇರ್ತದೆ. ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸರ್ಕಲ್ ಸೆಂಟ್ರಲ್ ಇರ್ತದೆ, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಹೋಗ್ತಾ ಹೋಗ್ತಾ 1 ಮಾರ್ಕ್ ಆಗ್ತದೆ. ನಮ್ಮ ಟಾರ್ಗೆಟ್ ಯಾವ ತರ ಇರಬೇಕು ಅಂತಂದ್ರೆ 10 ಮಾರ್ಕ್ಸ್ ಸರ್ಕಲ್ ಮೇಲೆ ಇರಬೇಕು. ಅಕಸ್ಮಾತ್ ಅದು ಮಿಸ್ ಆದ್ರೆ ನೆಕ್ಸ್ಟ್ ಸರ್ಕಲ್ ಅದಾದ್ರೂ ಸಿಗುತ್ತಲ್ಲ, 9 ಮಾರ್ಕ್ಸ್ 8 ಮಾರ್ಕ್ಸ್ ಒಟ್ಟಿನಲ್ಲಿ ಟಾರ್ಗೆಟ್ ಅಲ್ಲಿ ಬಿದ್ದರೆ ಯಾವ್ದೋ ಒಂದು ಮಾರ್ಕ್ ಆದ್ರೂ ಸಿಗುತ್ತದಲ್ಲ. ಅಂದ್ರೆ ನಾವು ದೊಡ್ಡದಕ್ಕೆ ನಾವು ಪ್ರಯತ್ನ ಪಟ್ರೆ ನಾವು ಯಾವ್ದಾದ್ರೂ ಸಿಗ್ಲಿ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಲೈಫಲ್ಲಿ. ನಾವು IAS ಆಫೀಸರ್ ಆಗ್ಬೇಕಂತೇಳಿ ಪ್ರಯತ್ನ ಪಟ್ಟಾಗ IAS ಆಫೀಸರ್ ಆಗಿಲ್ಲ ಅಂತಂದ್ರೆ ನಾವು ಬೇರೆದಕ್ಕೂ ಅಡ್ಜಸ್ಟ್ ಆಗಿರಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್, ನನ್ನ ಒಂದು ಸ್ಟೂಡೆಂಟ್ ಅದು ಪಂಬಾಪತಿ ಅಂತ. ಅವನು PUC ಓದಬೇಕಾದ್ರೆ ಬೇರೆ ಆಕ್ಚುಲಿ ಪ್ರೈವೇಟ್ ಕಾಲೇಜಲ್ಲಿ ಓದ್ತಿದ್ದ ಅವನು. ನಾವು ಟ್ಯೂಷನ್ಸ್ ಮಾಡ್ತಾ ಇದ್ವು. ಅವಾಗ ನಾವು ಟ್ಯೂಷನ್ಗೆ ಬಂದು ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ಕೊಂಡ ನನಗೆ. ಅಂದ್ರೆ ಅವನ ಗುರಿ ಯಾವ ತರ ಸಾಧನೆ ಮಾಡ್ದ ಅನ್ನೋದು ಸ್ವಲ್ಪ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ.
ಅವನು PUC ಯಲ್ಲಿ ನಾನು ಫ್ರೀ ಟ್ಯೂಷನ್ ಹೇಳಿದೆ, ಮತ್ತೆ ಇಂಜಿನಿಯರಿಂಗ್ ಮುಗಿಸಿದ್ದಾದ ಮೇಲೆ ಒಂದಿನ ಬಂದು ನನ್ನ ಹತ್ರ IAS ಕೋಚಿಂಗ್ ಹೋಗ್ತಾ ಇದ್ದೀನಿ ಸರ್ ಡೆಲ್ಲಿಗೆ, ನಿಮ್ಮ ಸಹಾಯ ಬೇಕು ಅಂತ ಹೇಳ್ದ. ಆಯ್ತಪ್ಪ, ನನ್ನ ಕೈಯಲ್ಲಿ ಏನಾಗುತ್ತೋ ಸಹಾಯ ಮಾಡ್ತೀನಿ, ಎಷ್ಟು ಬೇಕು ಅಂತಂದೆ. ಒಂದು 5,000 ಬೇಕು ಸರ್ ಅಂತಂದ. 5,000 ಆಗುತ್ತಂತಂದೆ. ಅವನು ಆ ರೀತಿ ಅವನು ಅಂದ್ರೆ ಮನೆಯಲ್ಲಿ ಪ್ರಾಬ್ಲಮ್ಮು. ನಾನು 5,000 ಕೊಟ್ಟರೆ ನಮ್ಮ ಫ್ರೆಂಡ್ಸ್ ಇನ್ನು ಬೇರೆ ಲೆಕ್ಚರರ್ಸ್ ಅವ್ರ ಹತ್ರ ಹಂಗೆ ರಿಕ್ವೆಸ್ಟ್ ಮಾಡಿಕೊಂಡು ದುಡ್ಡು ಕಲೆಕ್ಟ್ ಮಾಡಿಕೊಂಡು ಅವನು ಡೆಲ್ಲಿಗೆ ಹೋಗಿ ಕೋಚಿಂಗ್ ತಗೋಬೇಕಂದ್ರೆ ತೊಂದರೆ ಆಯಿತು. ಮಧ್ಯದಲ್ಲೇ ಬಂದಿದ್ದಾನೆ. ಮಧ್ಯದಲ್ಲಿ ಬಂದು ನಾನು ಮೀಟ್ ಮಾಡಿಲ್ಲ. ಅವನು ಬೇರೆ ಇನ್ನೊಂದು ಕೋಚಿಂಗ್ ಸೆಂಟರ್ ಸೇರಿಕೊಂಡು KS ಕೋಚಿಂಗ್ ತಗೊಂಡೆ ಅಂತ ಒಂದು 6 ತಿಂಗಳಾದ್ಮೇಲೆ ಬಂದ. ಆವಾಗಲೂ ಮತ್ತೆ ಇದೇ ಪ್ರಾಬ್ಲಮ್ ಅಂತ ಹೇಳ್ದ. ಅಂದ್ರೆ ಇಲ್ಲಿ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಅವನು ಪ್ರಾಬ್ಲಮ್ ಅವನು IAS ಟ್ರೈ ಮಾಡಿ KS ಟ್ರೈ ಮಾಡಿ ಫೈನಲ್ ಆಗಿ ಅವನು ಏನು ಓದಿದ್ದ, ಇಂಜಿನಿಯರಿಂಗ್ ಓದಿದ್ದ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ಗೌರ್ಮೆಂಟ್ ಜಾಬ್ ತಗೊಂಡು ವರ್ಕ್ ಮಾಡ್ತಾ ಇದ್ದಾನೆ ಗಂಗಾವತಿಯಲ್ಲಿ. ಅವನು ಮೊನ್ನೆ ಒಂದು ಪ್ರಾಬ್ಲಮ್ ಆಗಿತ್ತು, ತುಂಗಭದ್ರಾ ಡ್ಯಾಮ್ ಡೋರ್ ಮುರಿದೋಗಿತ್ತು ನೋಡಿ, ಅದನ್ನ ಸೆಟ್ ಮಾಡೋದ್ರಲ್ಲಿ ಅವನು ಒಬ್ಬ ಇಂಪಾರ್ಟೆಂಟ್ ಪರ್ಸನ್, ಅಂದ್ರೆ ರಿಪೇರಿ ಮಾಡೋದ್ರಲ್ಲಿ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಅವನ ಬುದ್ಧಿವಂತಿಕೆ ನೋಡಿ. ಅಂದ್ರೆ ಕಷ್ಟ ಅನ್ಕೊಂಡಿಲ್ಲ, ಅವನು ಎಲ್ಲರ ಹತ್ರನೂ ಸಹಾಯ ಪಡೆದ. ಅಂದ್ರೆ ಸಾಧನೆ ಮಾಡ್ಬೇಕಂತಂದ್ರೆ ನಾವು ಒಳ್ಳೆ ದಾರಿ ಹುಡ್ಕೊಂಡಿದ್ದಾನೆ ಅವನು. ನೀವು ಅದೇ ರೀತಿ ಸಾಧನೆ ಮಾಡ್ಬೇಕಂತಂದ್ರೆ ನೋಡಿ, ಅವನು IAS ಟ್ರೈ ಮಾಡ್ದ, KS ಟ್ರೈ ಮಾಡ್ದ, ಲಾಸ್ಟ್ಗೆ ಇಂಜಿನಿಯರ್ ಆಗ್ಬಿಟ್ಟ. ಯಾವುದೋ ಒಂದು ಆಗ್ತದೆ, ಪ್ರಯತ್ನ ಅಂತೂ ಇರಲೇಬೇಕು. ಚೆನ್ನಾಗಿ ಇಲ್ಲಿ ವಿದ್ಯಾಭ್ಯಾಸ ಪಡೆದು ಮುಂದಿನ ಅವರ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಂದ ಹೋಗ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸು. ಎಲ್ರಿಗೂ ಇದೇ ಪ್ರಾಬ್ಲಮ್ಮು. ಇಲ್ಲಿ ಯಾರು ಭಾಷಣಕರ್ತರು ಏನು ಹೆಚ್ಚಿಗೆ ಮಾತಾಡಲಿಕ್ಕೆ ಇರ್ತಕ್ಕಂಥ ಸ್ಕಿಲ್ ನಾಲೆಜ್ ಇರ್ತಕ್ಕಂಥವ್ರು ಕಮ್ಮಿ. ಆದರೂ ನಮ್ಮ ಮನದಾಳದ 2 ಮಾತುಗಳನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಕ್ಕಳೇ, ಇದು ಗೋಲ್ಡನ್ ಟೈಮ್, ಎಂಜಾಯ್ಮೆಂಟು ಇರಬೇಕು, ಮತ್ತು ಅದ್ರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡೋದು ಸಹ ಅಷ್ಟೇ ಮುಖ್ಯವಾಗಿರ್ತದೆ. ಅದರ ಜೊತೆಯಲ್ಲಿ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾಸು ಅದು ಇದು ಭಾಳ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಏಜು. ಈಗ ಸಣ್ಣ ಮಕ್ಕಳಿಂದ ವಯೋವೃದ್ಧದವರೆಗೂ ಆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಕ್ಕಂಥ ಕಾಲ. ತಾವುಗಳು ಅದ್ರ ಮೇಲೇ ತಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡದೆ ದಯವಿಟ್ಟು ಕಠಿಣವಾದ ಶ್ರಮ ಪಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಿ. ಮತ್ತು ಅದೇ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಕಡೆಗೂ ಸಹ ಅಷ್ಟೇ ಗಮನ ಕೊಡಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಜನ ಈ ಏಜಲ್ಲಿ ನಿಮಗೆ ತಿಳಿಯೋದೇ ಇಲ್ಲ ನಾವು ಯಾವ ಕಡೆ ಹೊರಟಿದ್ದೀವಿ ಅಂತ. ನಿಮಗೆ ತಿಳಿದೇನೆ ನೀವು ಚಟಗಳಿಗೆ ಸಾಕಷ್ಟು ಜನ, ಸಾಕಷ್ಟು ಮಕ್ಕಳು ಬಲಿ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಏನು ಇಂಟರ್ನ್ಯಾಷನಲ್ಸ್ ಲೆವೆಲ್ಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಸಾಕಷ್ಟು ಜನ ಡ್ರಗ್ಸ್ಗೆ ಇನ್ನು ಬೇರೆ ಬೇರೆ ಥರ ಚಟಗಳಿಗೂ ಸಹ ಬಲಿಯಾಗಿ ಅವ್ರನ್ನ ಲೈಫನ್ನು ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಭಾಳ ಜನ ಮಕ್ಕಳನ್ನ ಕಾಣ್ತಾ ಇದ್ದೀವಿ. ಇವತ್ತು ನಿಮಗೆ ಅದು ಏನು ಅನ್ನಿಸದೇ ಇರ್ಬೋದು, ಮುಂದೆ ಒಂದಿನ ಅದರಿಂದ ಸಫರ್ ಆಗ್ತೀರಿ, ತಮ್ಮ ಪೇರೆಂಟ್ಸ್ಗಳು ಸಹ ಸಫರ್ ಆಗ್ತಾರೆ. ಹಾಗಾಗಿ ಈಗ ತಾವು ಡಿಗ್ರಿ ಮಕ್ಕಳು, ನಿಮಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನೋದು ಸ್ಪಷ್ಟವಾಗಿ ಅರಿವಿದೆ. ಆ ಅರಿವಿದ್ದು ಸಹ ತಪ್ಪುಗಳನ್ನ ಕಡೆ ಹೆಜ್ಜೆ ಇಡ್ತಕ್ಕಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ನಿಮಗೂ ಶ್ರೇಯಸ್ಸಲ್ಲ, ತಂದೆ ತಾಯಿಗಳಿಗೂ ಶ್ರೇಯಸ್ಸಲ್ಲ, ನಮ್ಮ ಕಾಲೇಜಿಗೂ ಶ್ರೇಯಸ್ಸಲ್ಲ. ಇಲ್ಲಿ ಬಂದಿದ್ದೀರಿ, ಒಳ್ಳೆ ವಿದ್ಯಾಭ್ಯಾಸ ಪಡೀರಿ, ಮತ್ತು ಈ ನಿಮ್ಮ ಊರಿಗಾಗಲಿ, ನೀವು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಬರತಕ್ಕಂಥ ವ್ಯಕ್ತಿಯಾಗಿ ರೂಪುಗೊಳ್ಳಿ.